ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶ್ಫಾಕ್ ಚೌಧರಿ. ನಾವೆಲ್ಲ ಹಿಂದಿನ ಕ್ಲಾಸ್ನಿಂದ ಸುಮಾರು ಕರ್ನಾಟಕ ಇತಿಹಾಸವನ್ನು ಕ್ಲಾಸಸ್ ಮಾಡ್ತಿದ್ವಿ. ಅದರ ನಡುವಲ್ಲಿ ಏನಾಗಿತ್ತು, ಭಾಳಷ್ಟು ಸ್ಕಿಪ್ ಆಗಿತ್ತು. ಹಾಗಾಗಿ ಇವತ್ತೇನಪ್ಪ ಅಂದರೆ ಮುಂದುವರೆದ ಭಾಗವನ್ನು ಮುಂದೆ ಮಾಡ್ತಾ ಇದ್ದೀನಿ. ಅದು ಕರ್ನಾಟಕ ಇತಿಹಾಸದ್ದು ಪಾರ್ಟ್ 3 ಅಂತ ಬರ್ತದೆ. ರೈಟ್. ಹಾಗಾದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಯಾವ ನೋಡಿದೀವಿ ಅಂತ ಕೇಳಿದ್ರೆ ಶಾತವಾಹನ ಬಗ್ಗೆ ನೋಡಿದ್ವಿ. ಯಾವ ಬಗ್ಗೆ ನೋಡಿದ್ವಿ? ಶಾತವಾಹನ. ಶಾತವಾಹನ ಏನು, ಎಲ್ಲಿಂದ ಬಂದು, ಯಾಕಂತೇಳಿ. ಈಗ ಶಾತವಾಹನ ಅಂತ ಏನಪ್ಪ ಅಂದರೆ ಇಲ್ಲಿ ಸಪ್ತ ಪ್ಲಸ್ ವಾಹನ ಅಂತ ಹೇಳ್ತಾರಲ್ಲ, ಹಂಗೆ ಸಪ್ತ ಪ್ಲಸ್ ವಾಹನ ಮತ್ತು ಕುದುರೆ ವಂಶಸ್ಥರು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಶಾತವಾಹನ ಬಗ್ಗೆ ಹೇಳಿದ್ವಿ. ಅಲ್ಲಿ ಸ್ಥಾಪಕನಾಗಿರ್ತಕ್ಕಂಥ ಶ್ರೀಮುಖನ ಬಗ್ಗೆ ನೋಡಿದ್ವಿ. ಯಾವ ಸ್ಥಾಪಕನಾದ ಶ್ರೀಮುಖಿದ್ದ, ಆತನ ಬಗ್ಗೆ ಕೂಡ ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಆತ ನಂತರ ಕೃಷ್ಣ ಅಥವಾ ಕನ್ನ ಬರ್ತಾನ, ಆತನ ಬಗ್ಗೆ ಕೂಡ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಮತ್ತು 1ನೇ ಕೃಷ್ಣ 2ನೇ ಕೃಷ್ಣ ಅಂತ 1ನೇ ಶಾತಕ ಮತ್ತು 2ನೇ ಶಾತಕಗಳೇ ಅಂತ ಈ ಥರ ಅಧ್ಯಯನ ಮಾಡ್ತಾ ಮುಂದೆ ಸಾಗ್ತೀವಿ. ಅಂದರೆ ಇಲ್ಲಿ ನಾವು ಇವತ್ತು ನೋಡೋದೇನು ಅಂತ ಕೇಳಿದ್ರೆ ಪ್ರಸಿದ್ಧ ವ್ಯಕ್ತಿ ಅಥವಾ 2ನೇ ಪ್ರಸಿದ್ಧ ವ್ಯಕ್ತಿ ಅಂತ ಕೂಡ ಹೇಳ್ತಾರೆ. ಯಾರಪ್ಪ ಅಂತ ಕೇಳಿದ್ರೆ ಹಾಲ ಎಂಬ ವ್ಯಕ್ತಿ. ಯಾವ ವ್ಯಕ್ತಿ? ಹಾಲ ಎಂಬ ವ್ಯಕ್ತಿ. ಇಲ್ಲಿ ನೋಡಿ, ಹಾಲ ಎಂಬ ವ್ಯಕ್ತಿಯು ಶಾತವಾಹನರ ಎಷ್ಟನೇ ದೊರೆ ಅಂತ ಕೇಳಿದ್ರೆ ಈತನು ಶಾತವಾಹನರ 17ನೇ ದೊರೆ ಆಯಿತು. ಎಷ್ಟನೇ ದೊರೆ ಅಂತ ಕೇಳಿದ್ರೆ ಈತನು ಶಾತವಾಹನರ ಎಷ್ಟನೇ ದೊರೆ? 17ನೇ ದೊರೆ. ಯಾವ ಅಂತ ಕೇಳಿದ್ರೆ ಹಾಲ ಎಂಬ ವ್ಯಕ್ತಿ. ಎಷ್ಟನೇ ವ್ಯಕ್ತಿ? ಹಾಲ ಎಂಬ ವ್ಯಕ್ತಿ. ಅದು ಎಷ್ಟನೇ ದೊರೆ ಅಂತ ಕೇಳಿದ್ರೆ 17ನೇ ದೊರೆ. ಹಾಗಾದರೆ ಈತನ ಮೂಲ ಹೆಸರು ಅಥವಾ ಈತನ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಈತನ ಮೂಲ ಹೆಸರು ಅಂತ ಬಂದಾಗ ಈತನ ಒಂದು ಮೂಲ ಹೆಸರು ಅಂತ ಬಂದಾಗ ಏನಪ್ಪ ಅಂದರೆ ಹಾಲಾಯುಧ ಅಂತ ಹೇಳ್ತಾರೆ. ಯಾವ ಯುಧ? ಹಾಲಾಯುಧ ಅಂತ ಹೇಳ್ತಾರೆ. ಈತನ ಮೂಲ ಹೆಸರು ಯಾವುದು? ಹಾಲಾಯುಧ ಅಂತ ಹೇಳ್ತಾರೆ. ಹಾಗಾದರೆ ಇನ್ನೊಂದೇನಪ್ಪ ಅಂದರೆ ಈತನ ಒಂದು ಬಿರುದು ಕೂಡ ಇತ್ತು. ಏನಿತ್ತು? ಬಿರುದು ಕೂಡ ಇತ್ತು. ಏನಂತಪ್ಪ ಬಿರುದು ಅಂತ ಕೇಳಿದ್ರೆ ಕವಿಪುಂಗ ಎಂಬ ಬಿರುದಿತ್ತು. ಯಾವ ಪುಂಗ? ಕವಿಪುಂಗ. ಯಾವ ಪುಂಗ ಬಿರುದಿತ್ತು ಅಂತ ಕೇಳಿದ್ರೆ ಕವಿಪುಂಗ ಎಂಬ ಬಿರುದಿತ್ತು. ಇನ್ನು ಮೂಲ ಹೆಸರು ಏನಾಗಿತ್ತು ಅಂತ ಕೇಳಿದ್ರೆ ಹಾಲಾಯುಧಾಗಿತ್ತು. ಅದು ಎಷ್ಟನೇ ದೊರೆ ಆಗಿದ್ದು ಅಂತ ಕೇಳಿದ್ರೆ ಶಾತವಾಹನರ 17ನೇ ಆಗಿತ್ತು. ಅದು ಯಾವ ವ್ಯಕ್ತಿವ? ಹಾಲ ವ್ಯಕ್ತಿ. ವೆರಿ ವೆರಿ ಇಂಪಾರ್ಟೆಂಟು, ನೆನಪಿರ್ಬೇಕಂತ ಹೇಳ್ತೀವಿ. ಹಾಗಾದರೆ ಈತನು ಏನು ಮಾಡ್ದ ಅಂತ ಕೇಳಿದ್ರೆ ಜಾಸ್ತಿ ಯುದ್ಧಗಳೇನು ಮಾಡಿಲ್ಲ. ಬಡವ ಏನಾಗಿದ್ದ ಅಂತ ಕೇಳಿದ್ರೆ ಈತನು ಸಾಹಿತಿ ಆಗಿದ್ದ. ಏನಾಗಿದ್ದ? ಈತನ ಸಾಹಿತ್ಯ. ಇಲ್ಲೊಂದು ಸಾಹಿತ್ಯ ಆದರೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕೇವಲ ಕೃತಿಗಳು ಬರೆದಾಗಿರ್ಬೋದು ಅಥವಾ ಕವನಗಳು, ಸಾಹಿತ್ಯಗಳು ಈ ಥರ ಬರೆದಿರ್ಬಂದ್ರೆ ತನ್ನ ಸಮಾಜದಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಮಾಡ್ತಾರೆ. ಕೇವಲ ಯುದ್ಧ ಮಾಡಿದ್ರೆ ಪ್ರಸಿದ್ಧ ಆಗ್ತಾನೆ ಅನಿಸ್ಕೊಳ್ಳಲ್ಲ. ವೈವಾಹಿಕ ಸಂಬಂಧಗಳ ಮೂಲಕ ಕೂಡ ಏನಪ್ಪ ಅಂದರೆ ಪ್ರಸಿದ್ಧ ಆಗ ಅನಿಸ್ಬೋದು. ಯಾಕಂದರೆ ನಾವು ಮುಂದೆ ಬರ್ತಾ ನೋಡ್ತೀವಿ, ಕುಸ್ತವರ್ಮ ಅಂತ ಬರ್ತಾನೆ ಕದಂಬರಲ್ಲಿ. ಅವನು ಕೂಡ ಏನು ಮಾಡಿದ ಅಂತ ಕೇಳಿದ್ರೆ ವೈವಾಹಿಕ ಸಂಬಂಧಗಳ ಮೂಲಕ ತನ್ನ ಸಾಮ್ರಾಜ್ಯ ಬಲ್ಲ ವಿಸ್ತರಣೆ ಮಾಡಿದ. ಅದನ್ನು ಕೂಡ ಏನಪ್ಪ ಅಂದರೆ ಒಂದು ವಿಸ್ತರಣೆ ಆಗ್ತದೆ. ಯಾಕಂದರೆ ಶಕ್ತಿಯಿಂದ ಆಗಲಿಲ್ಲಪ್ಪ ಅಂದರೆ ಕೆಲವೊಂದು ಸಲ ಯುಕ್ತಿಯಿಂದಲೂ ಕೂಡ ಏನು ಮಾಡಬೇಕು, ಸಾಮ್ರಾಜ್ಯವನ್ನು ಆಳಬಹುದು ಅಂತೇಳಿ ಚಾಣಕ್ಯ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ಓಕೆ. ಹಾಗಾದರೆ ಈತನ ಏನಾಗಿದ್ದ ಅಂತಂದರೆ ಸಾಹಿತ್ಯ ಆಗಿದ್ದ ಅಂತ ಹೇಳ್ತಾರೆ. ಸೊ ಈತನ ಕೃತಿ ಯಾವುದು ಅಂತ ಕೇಳ್ತಾರೆ. ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದಾಗ ಈತನ ಕೃತಿ ಯಾವುದು ಅಂತ ಕೇಳಿದ್ರೆ ಗತ. ಈತನ ಕೃತಿ ಯಾವುದು ಅಂತ ಕೇಳಿದ್ರೆ ಗತ ಸಪ್ತ ಸತಿ ಅಂತ ಕೃತಿ. ಯಾವ ಸತಿ ಅಂತ ಕೇಳಿದ್ರೆ ಗತ ಸಪ್ತ ಸತಿ ಎಂಬ ಕೃತಿ ಯಾರು ಅಂತ ಕೇಳ್ತಾರೆ. ಅದು ಯಾವುದು? ಹಾಲದು. ಗೊತ್ತಿರಲಿ ಯಾವ ಸತಿ ಅಂತ ಕೇಳಿದ್ರೆ ಗತ ಸಪ್ತ ಸತಿ ಅಂತ ಕೃತಿ ಹೇಳ್ತಾರೆ. ಇದನ್ನು ಯಾವ ಭಾಷೆಯಲ್ಲದ ಅಂತ ಕೇಳ್ತಾರೆ. ಇದನ್ನು ಯಾವ ಭಾಷೆಯಲ್ಲದ ಅಂತ ಕೇಳಿದ್ರೆ ಇದರ ಒಂದು ಭಾಷೆಯನ್ನು ಬಂದಾಗ ಪ್ರಾಕೃತ ಅಂತ ಹೇಳ್ತಾರೆ. ಯಾವ ಕೃತ? ಪ್ರಾಕೃತ ಭಾಷೆಯಲ್ಲಿ ಯಾವುದೈತಿ ಅಂತಂದರೆ ಗತಾ ಸಪ್ತಸತಿ ಅಂತ ಒಂದು ಕೃತಿ ಐತಿ. ಹಾಗಾದರೆ ಸರ್ ಇದು ಏನು ಒಳಗೊಂಡದ ಅಂತ ಕೇಳ್ತಾರೆ. ಇದನ್ನು ಏನು ಒಳಗೊಂಡದ ಅಂತ ಕೇಳಿದ್ರೆ 700 ಎಷ್ಟು ನೂರು? 700 ಶೃಂಗಾರ ಮಹಾಕಾವ್ಯಗಳನ್ನು ಒಳಗೊಂಡದ. 700 ಶೃಂಗಾರ ಮಹಾಕಾವ್ಯಗಳು. 700 ಶೃಂಗಾರ ಮಹಾಕಾವ್ಯಗಳನ್ನು ಒಳಗೊಂಡ ಕೃತಿ ಯಾವುದು ಅಂತ ಕೇಳಿದ್ರೆ ಗತಾ ಸಪ್ತಸತಿ ಅಂತ ಹೇಳ್ತಾರೆ. ಇಂಪಾರ್ಟೆಂಟು, ನೆನಪಿರಬೇಕು. ಈ ಕೃತಿ ಯಾವುದು ಅಂತ ಕೇಳಿದ್ರೆ ಗತಾ ಸಪ್ತಸತಿ. ಇದರ ಒಂದು ಭಾಷೆ ಯಾವುದು ಅಂತ ಕೇಳಿದ್ರೆ ಪ್ರಾಕೃತ ಭಾಷೆಯಲ್ಲಿ ಬಂದಿದ್ದಾನ. ಹಾಗೆ ಇದನ್ನು ಏನು ಒಳಗೊಂಡದ ಅಂತ ಕೇಳ್ತಾರೆ. ಇದು ಏನು ಒಳಗೊಂಡದ ಅಂತ ಕೇಳಿದ್ರೆ 700 ಶೃಂಗಾರ ಮಹಾಕಾವ್ಯಗಳನ್ನು ಅಂತಂದರೆ ಒಳಗೊಂಡಿರ್ತಕ್ಕಂಥ ಒಂದು ವಿಷಯ. ಇಲ್ಲಿ ಇನ್ನೊಂದು ಹೇಳ್ತಾರೆ 100 ವಿಷಯಗಳನ್ನು ಕೂಡಿರ್ತಕ್ಕಂಥ ಕೃತಿನೂ ಕೂಡ ಆಗ್ಯದ ಅಂತ ಹೇಳ್ತಾರೆ. ಎಷ್ಟು ವಿಷಯಗಳು? 100 ವಿಷಯಗಳನ್ನು ಕೂಡ 100 ವಿಷಯಗಳು ಒಳಗೊಂಡ ಕೃತಿಯಾಗಿದೆ ಅಂತ ಹೇಳ್ತಾರೆ. ಎಷ್ಟು ವಿಷಯಗಳು ಅಂತ ಹೇಳಿದ್ರೆ 100 ವಿಷಯಗಳನ್ನು ಒಳಗೊಂಡ ಕೃತಿನೂ ಕೂಡ ಯಾವುದು ಅಂತ ಹೇಳಿದ್ರೆ ಅದು ಗತಾ ಸಪ್ತಸತಿ. ಇನ್ನು ಅದರ ಭಾಷೆ ಯಾವುದು ಅಂತ ಕೇಳಿದ್ರೆ ಪ್ರಾಕೃತ ಭಾಷೆ ಅಂತ ಹೇಳ್ತೀವಿ. ಇನ್ನೊಂದು ಎಷ್ಟು ಶೃಂಗಾರ ಅಂತ ಕೇಳಿದ್ರೆ 700 ಶೃಂಗಾರ ಮಹಾಕಾವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಯಾವುದು ಅಂತ ಹೇಳಿದ್ರೆ ಅದು ಹಾಲದ ಗತಾ ಸಪ್ತಸತಿ ಎಂಬ ಕೃತಿ. ಓಕೆ. ಹಾಗಾದರೆ ಸರ್ ಈತನ ಒಂದೇ ಕೃತಿನ ಅಂತ ಕೇಳಿದ್ರೆ ಅಲ್ಲ, ಅವತ್ತು ಇನ್ನೊಂದು ಕೃತಿ ಇತ್ತು. ಯಾವುದು ಅಂತ ಕೇಳಿದ್ರೆ ಈತನ ಇನ್ನೊಂದು ಕೃತಿ ಯಾವುದಪ್ಪ ಅಂತ ಹೇಳ್ತೀವಿ.
ಈತನ ಇನ್ನೊಂದು ಕೃತಿ ಯಾವುದು ಅಂತಂದರೆ ಸತೈಷ್ಯ ಅಂತ ಬರ್ತದೆ. ಯಾವ ಶಿಷ್ಯ? ಸತೈಷ್ಯ ಅಂತ ಹೇಳ್ಕೊಂಡ್ರೆ ಇನ್ನೊಂದು ಕೃತಿ ಬರ್ತದ. ಈ ಕೃತಿನೂ ಕೂಡ ಯಾವ ಭಾಷೆಯಲ್ಲಿ ಅದಾವ ಅಂತಂದರೆ ಇದನ್ನು ಕೂಡ ಪ್ರಾಕೃತ ಭಾಷೆಯಲ್ಲ. ಬೇರೆ ಇಂಪಾರ್ಟೆಂಟು ನೆನಪು. ಯಾಕಂದರೆ ಅವಾಗ ಏನಾಗುತ್ತೆ ಅಂತಂದರೆ ಶಾತವಾಹನ ಕಾಲದಲ್ಲಿ ಯಕ್ಷಗೀತದ ಟೈಮ್ನಲ್ಲಿ ಏನಂತಂದರೆ ಕ್ರಿಸ್ತಶಕ 20ರಿಂದ 24 ಲಗ್ಬೇಕು ಕೊಡ್ತಾರೆ ಕೆಲವು ಅಪ್ರೋಕ್ಸಿಮೇಟ್ಲಿ ಅಷ್ಟು ಯೋಗ ಇರ್ಕೊಳ್ಳೋದು. ಬಟ್ ಈ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ಅತಿ ಹೆಚ್ಚಾಗಿ ಪ್ರಾಕೃತ ಭಾಷೆಯನ್ನು ಒಳಗೊಂಡಿತ್ತು. ಅತಿ ಹೆಚ್ಚು ಬೆಳಕಿಗಿದ್ದ ಭಾಷೆ ಯಾವುದು ಅಂತಂದರೆ ಅವಾಗ ಪ್ರಾಕೃತ ಇತ್ತು, ಸಂಸ್ಕೃತ ಕೂಡ ಇತ್ತು ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಈ ಥರ ಒಂದು ಕೃತಿ ಯಾವುದು ಅಂತ ಹೇಳ್ತೀವಿ ಯಾವುದು ಕಥಾ ಸಪ್ತಸತಿ, ಇನ್ನೊಂದು ಸತೈಷ. ಇದನ್ನು ಕೂಡ ಯಾವ ಭಾಷೆ ಐತಿ? ಪ್ರಾಕೃತ ಭಾಷೆ ಐತಿ ಗೊತ್ತೀವಿ. ಸೊ ಇನ್ನೊಂದೇನಪ್ಪ ಅಂದರೆ ಈತನ ಆಸ್ಥಾನದಲ್ಲಿ ಇಲ್ಲೊಬ್ಬ ಸಾಹಿತ್ಯ ಆಗಿದೆ ಯಾವುದು ಅಂತ ಹೇಳಿದ್ರೆ ಗುಣಾಢ್ಯ. ಯಾರಿದ್ದ ಅಂತ ಹೇಳಿದ್ರೆ ಗುಣಾಢ್ಯ ಎಂಬ ವ್ಯಕ್ತಿ ಇದ್ದ. ಹಾಗೆ ಗುಣಾಢ್ಯ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಈತನ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಹೇಳಿದ್ರೆ ಬೃಹತ್ ಕಥಾ ಅಥವಾ ವಡ್ಡಾ ಕಥಾ ಅಂತ ಹೇಳ್ತೀವಿ. ಬೃಹತ್ ಕಥಾ ಅಥವಾ ವಡ್ಡಾ ಕಥಾ ಅಂತ ಹೇಳ್ತೀವಿ. ನೋಡಿ, ವೆರಿ ಇಂಪಾರ್ಟೆಂಟು, ನೆನಪಿರಲಿ. ಭಾಳ ಟಫ್ ಇರುತ್ತಾಗಿದ್ದು ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾರೆ. ಈ ಥರ ಆಸ್ಥಾನದಲ್ಲಿ ಗುಣಾಢ್ಯ ಎಂಬ ವ್ಯಕ್ತಿ ಯಾವ ಆಸ್ಥಾನದಲ್ಲಿ ಇದ್ದ ಅಂತ ಹೇಳಿದ್ರೆ ಹಾಲನ ಆಸ್ಥಾನದಲ್ಲಿದ್ದ. ರೈಟ್. ಹಾಗೆ ಆ ಥರ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಹೇಳಿದ್ರೆ ಬೃಹತ್ ಕಥಾ ಅಥವಾ ವಡ್ಡಾ ಕಥಾ ಅಂತ ಕೃತಿ ಬರೆದಿರ್ತಾರೆ. ಸರ್, ಹಾಗಾದ್ರೆ ಇದು ಯಾವ ಭಾಷೆಯಲ್ಲಿ ಐತಿ ಅಂತ ಹೇಳಿದ್ರೆ ಇದನ್ನು ಪೈಶಾಚಿ. ಯಾವ ಭಾಷೆಯಲ್ಲಿ ಐತಿ ಅಂತ ಹೇಳಿದ್ರೆ ಇದನ್ನು ಪೈಶಾಚಿ ಭಾಷೆಯಲ್ಲಿ ಐತಿ. ಬೇರೆ ಕೂಡ ನೆನಪಿರಬೇಕು. ಕ್ಲಿಯರಾ? ನೋಡಿ, ಗೊತ್ತಿರಲಿ. ಯಾಕಂತ ಅಂತ ಹೇಳಿದ್ರೆ ಗುಣಾಢ್ಯ ಎಂಬ ವ್ಯಕ್ತಿ ಇದ್ದ. ಈತನ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಬೃಹತ್ ಕಥಾ ಅಥವಾ ವಡ್ಡಾ ಕಥಾ ಅಂತ ಹೇಳ್ತೀವಿ. ಹಾಗೆ ಯಾವ ಭಾಷೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಪೈಶಾಚಿ ಭಾಷೆಯಲ್ಲಿ. ಬೇರೆ ಇಂಪಾರ್ಟೆಂಟ್ ನೆನಪಿರಬೇಕು. ಸೊ ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಅಂತ ಕೇಳಿದ್ರೆ ಈತನ ಆಸ್ಥಾನದಲ್ಲಿ, ಯಾವ ಆಸ್ಥಾನದಲ್ಲಿ? ಈ ಒಂದು ಹಾಲನ ಆಸ್ಥಾನದಲ್ಲಿ ಇನ್ನೊಬ್ಬ ಇದ್ದ ಅಂತ ಹೇಳಿದ್ರೆ ಸಾಹಿತ್ಯ ಇದ್ದ. ಇನ್ನೊಬ್ಬ ಸಾಹಿತ್ಯ ಯಾವ ಅಂತ ಹೇಳಿದ್ರೆ ಇಲ್ಲಿ ಸರ್ವವರ್ಮನ ಎಂಬ ವ್ಯಕ್ತಿ ಇದ್ದ. ಯಾವ ವರ್ಮನ? ಸರ್ವವರ್ಮನ್ ಎಂಬ ವ್ಯಕ್ತಿ ಇದ್ದ. ಯಾವ ವರ್ಮನ ವ್ಯಕ್ತಿದ್ದ ಅಂತ ಹೇಳಿದ್ರೆ ಸರ್ವವರ್ಮನ ವ್ಯಕ್ತಿದ್ದ. ಹಾಗಾದರೆ ಸರ್ವವರ್ಮನ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ರೆ ಈತನ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಹೇಳಿದ್ರೆ ಕಾತಂತ್ರ ವ್ಯಾಕರಣ. ಯಾವ ವ್ಯಾಕರಣ? ಕಾತಂತ್ರ ವ್ಯಾಕರಣ ಅಂತ ಕೃತಿ. ನೀವು ಇಂಪಾರ್ಟೆಂಟ್ ನೆನಪಲ್ಲಿ ಯಾವ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಸಾಹಿತ್ಯ ಯಾವುದು ಅಂತ ಕೇಳಿದ್ರೆ ಸರ್ವವರ್ಮನ ವ್ಯಕ್ತಿಯಾಗಿದ್ದ. ಅಲ್ಲಿ ಸರ್ವವರ್ಮನ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ರೆ ಕಾತಂತ್ರ ವ್ಯಾಕರಣ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದು ಯಾವ ಭಾಷೆ ರೀತಿ ಅಂತ ಕೇಳಿದ್ರೆ ಇದನ್ನು ಯಾವ ಭಾಷೆ ರೀತಿ ಅಂತ ಕೇಳಿದ್ರೆ ಇದನ್ನು ಸಂಸ್ಕೃತ ಭಾಷೆ ರೀತಿ. ಇದನ್ನು ಯಾವ ಭಾಷೆ ರೀತಿ ಅಂತ ಕೇಳಿದ್ರೆ ಇದನ್ನು ಯಾವ ಭಾಷೆ ರೀತಿ? ಇದನ್ನು ಸಂಸ್ಕೃತ ಭಾಷೆ ರೀತಿ. ಬೇರೆ ಇಂಪಾರ್ಟೆಂಟು ನೆನಪಿರಬೇಕು. ಯಾವುದು ಅಂತ ಕೇಳಿದ್ರೆ ಸಾಹಿತ್ಯ ಸರ್ವವರ್ಮನದು. ಸೊ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಈತನು ಹಾಲನ್ನು ಎಲ್ಲಿಗೆ ದಾಳಿ ಮಾಡಿದ ಅಂತ ಕೇಳಿದ್ರೆ ಒಂದ್ಸಲ ಹಾಲ ದಾಳಿ ಮಾಡಿದ ಎಲ್ಲಿಗೆ ಅಂತ ಕೇಳಿದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ. ಈ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಲೀಲಾವತಿ ಎಂಬ ಹೆಣ್ಣನ್ನು ಯಾರನ್ನು ಅಂತ ಕೇಳಿದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಮಹಿಳೆ ಲೀಲಾವತಿ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಮಹಿಳೆ ಯಾರು ಅಂತ ಕೇಳಿದ್ರೆ ಲೀಲಾವತಿಯನ್ನು ಏನು ಮಾಡಿದ ಅಂತ ಕೇಳಿದ್ರೆ ಅಪಹರಿಸಿಕೊಂಡು ಅಥವಾ ಮದುವೆಯನ್ನು ಮಾಡಿಕೊಂಡು ಬಂದ ಅಂತೇಳಿ ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ಲೀಲಾವತಿ ಬರೆದಿರ್ತಕ್ಕಂಥ ಕೃತಿ ಯಾವುದು? ಲೀಲೈವೈ ಅಥವಾ ಲೀಲೈವಿ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೀಲೈ ವೈ ಅಂತ ಹೇಳ್ತಾರೆ. ಬೇರೆ ಇಂಪಾರ್ಟೆಂಟು ನೆನಪಿರಲಿ. ಹಾಗೆ ಮಾಡಿದ ಅಂತಂದರೆ ಒಂದ್ಸಲ ಎಲ್ಲಿ ದಾಳಿ ಮಾಡಿದ ಅಂತ ಕೇಳಿದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಂತ. ಯಾವಾಗ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಏನು ಮಾಡಿದಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಮಹಿಳೆ ಯಾರಪ್ಪ ಅಂತ ಹೇಳಿದ್ರೆ ಲೀಲಾವತಿ. ಆ ಲೀಲಾವತಿ ಏನು ಮಾಡಿದಪ್ಪ ಅಂದರೆ ಅಪಹರಿಸ್ಕೊಂಡು ಅಥವಾ ಮದುವೆಯನ್ನು ಮಾಡಿಸ್ಕೊಂಡು ಅಥವಾ ವಶಪಡಿಸ್ಕೊಂಡು ಬಂದ ಅಂತ. ಅದು ಯಾರು ಬರೆದಿವು ಅಂತ ಕೇಳಿದ್ರೆ ಈ ಲೀಲಾವತಿ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತಂದರೆ ಲೀಲೈವೈ ಅಥವಾ ಲೀಲೈವೈ ಎಂಬ ಕೃತಿಯಲ್ಲಿ ಹೇಳ್ತಾರೆ. ಇಷ್ಟೇನಪ್ಪ ಅಂದರೆ ಯಾರು ಅಂತ ಕೇಳಿದಾಗ 17ನೇ ಆಗಿರ್ತಕ್ಕಂಥ ಹಾಲನ್ನು ಬೇರೆ ಇಂಪಾರ್ಟೆಂಟ್ ನೆನಪಿರಬೇಕು. ಈ ಥರ 17 ಜನ ಬಂದು ಮೂಳೆಸು ಅಂತ ಬಂದಾಗ ಹಲಾಯುಧ ಈ ಥರ ಒಂದು ಬಿರುದು ಭಾಳ ಇಂಪಾರ್ಟೆಂಟ್ ನೆನಪಿರಬೇಕು. ಕವಿಪುಂಗ. ಯಾವ ಪುಂಗ? ಕವಿಪುಂಗ. ಹಾಗೆ ಈ ಥರ ಏನಾಗಿದೆ ಅಂತಂದರೆ ಸಾಹಿತ್ಯವಿದ್ದ. ಗತಾ ಸಪ್ತಸತಿ ಅಂತ ಬರೆದಿದ್ದ. ಮತ್ತು ಇದು ಯಾವ ಭಾಷೆ ಇತ್ತು ಅಂತ ಕೇಳಿದ್ರೆ ಪ್ರಾಕೃತ ಭಾಷೆಯಲ್ಲಿತ್ತು. ಯಾವ ಭಾಷೆಯಲ್ಲಿತ್ತು? ಪ್ರಾಕೃತ ಭಾಷೆ ಇತ್ತು. ಆದರೆ ಇದನ್ನು 17 ಶೃಂಗಾರ ಮಹಾಕಾವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಇನ್ನೊಂದು ಅಂತ ಹೇಳಿದ್ರೆ 100 ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿಯನ್ನು ಕೂಡ ಯಾವಾಗಿದೆ? ಈ ಒಂದು ಹಾಲ ಬರೆದಿರ್ತಕ್ಕಂಥ ಗತಾ ಸಪ್ತಸತಿ
ಆಗ್ಯದ. ಈತನ ಆಸನದಲ್ಲಿ ಒಬ್ಬ ಇನ್ನೊಂದು ಕೃತಿ ಯಾವುದು ಅಂತ ಹೇಳಿದ್ರೆ ಸತೈಷ್ಯ ಅಂತ ಬರ್ತದ. ಅದ್ರ ಯಾವ ಭಾಷೆ ಅಂತ ಹೇಳಿದಾಗ ಅದನ್ನು ಕೂಡ ಪ್ರಾಕೃತ ಭಾಷೆ ಅಂತ ಹೇಳಬೇಕು. ಸೊ ಹಾಗಾದ್ರೆ ಈತನ ಆಸನದಲ್ಲಿ ಒಬ್ಬ ವ್ಯಕ್ತಿ ಇದ್ದ ನಾಟ್ಯ ಅಂತೇಳಿ ಇವ ಯಾವ್ದು ಬರೆದಿದ್ದ ಅಂತ ಹೇಳಿದ್ರೆ ಬೃಹತ್ ಕಥಾ ಎಂಬ ಕೃತಿ ಬರೆದಿದ್ದ, ಅಥವಾ ಇನ್ನೊಂದು ಏನು ಕರೀತಾರೆ ಅದನ್ನ ಒಡ್ಡ ಕಥಾ ಅಂತ ಕರೀತಾರೆ. ಇದು ಯಾವ ಭಾಷೆ ಅಂತ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟು ಪೈಶಾಚಿ ಏನೋ ಇದನ್ನೇ ಮುಂದೆ ದಿವ್ಯನೀತಿ ಏನು ಮಾಡ್ತಾನೆ ಅಂತ ಕೇಳಿದಲ್ಲಿ ಅದನ್ನು ಭಾಷಾಂತರ ಮಾಡಿಸ್ತಾನೆ. ಅದು ಅಲ್ಲಿ ಬಂದಾಗ ಹೇಳ್ತೀನಿ. ಬಟ್ ಇಷ್ಟೇ ನೆನಪಿರಲಿ, ಬೃಹತ್ ಕಥಾ ಅಥವಾ ಒಡ್ಡ ಕಥಾನ ಬರೆದವ್ರು ಯಾವ ಅಂತ ಹೇಳಿದ್ರೆ ಪೈಶಾಚಿ ಭಾಷೆಯಲ್ಲಿ ಬಂದಾರ ಅಂತ ಹೇಳ್ತಾರೆ. ಅದರಲ್ಲಿ ಸಾಹಿತ್ಯ ಇನ್ನೊಬ್ಬ ಇದ್ದ ಯಾವ ಅಂತ ಹೇಳಿದ್ರೆ ಸಾರ್ವಭೌಮನ ಒಬ್ಬ ವ್ಯಕ್ತಿ ಇದ್ದ. ಸೊ ಸಾರ್ವಭೌಮನ ಬಂದಿದ್ದ ಕೃತಿ ಯಾವುದು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ವ್ಯಾಕರಣ ಆಗೋದ್ರಲ್ಲಿ ಯಾವ ಭಾಷೆ ರೀತಿ ಕೇಳ್ತಾರೆ, ಯಾವ ಭಾಷೆ ರೀತಿ ಸಂಸ್ಕೃತ ಭಾಷೆ ರೀತಿ ಬೇರೆ ಕೂಡ ನೆನಪಿರಬೇಕು. ಇನ್ನೊಬ್ಬ ಯಾವ ಅಂತ ಹೇಳಿದ್ರೆ ಹಾಲ ಎಂಬ ವ್ಯಕ್ತಿ ಏನು ಮಾಡಿದ ಅಂತ ಹೇಳಿದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಲೀಲಾವತಿಯನ್ನು ಏನು ಮಾಡಿದ ಅಪ್ಪಾಸ್ಕೊಂಡು ಬಂದಿದ್ದ, ಮದುವೆ ಆಗಿದ್ದ ಅಂತ ಹೇಳ್ತಾರೆ. ಅದನ್ನು ಯಾವ ಕೃತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಲೀಲೈವೈ ಅಥವಾ ಲೀಲೈವೈ ಎಂಬ ಕೃತಿಯಲ್ಲಿ ಹೇಳ್ತಾರೆ. ಈ ಕೃತಿ ಬದಲು ಯಾವ ಅಂತ ಹೇಳಿದ್ರೆ ಲೀಲಾವತಿ ಕ್ಲಿಯರ್. ಇದು ಏನಪ್ಪ ಅಂದರೆ ಇದು ಯಾವುದು ಅಂತ ಹೇಳಿದಾಗ 17ನೇ ಆಗಿರ್ತಕ್ಕಂಥ ಇಲ್ಲಿ ಹಾಲ ಅಂತ ಹೇಳ್ತಾರೆ. ಕ್ಲಿಯರ್ ಗೊತ್ತಿರಲಿ, ನೀಟಾಗಿ ನೋಟ್ಸ್ ಮಾಡ್ಕೊಂಡು ಬರ್ತಾರೆ. ಆದರೆ ನೆಕ್ಸ್ಟ್ ಇನ್ನೊಬ್ಬ ಬರ್ತಾರೆ ಯಾವ ಅಂತ ಹೇಳಿದ್ರೆ ಇಲ್ಲಿ ಪ್ರಸಿದ್ಧ ಅರ್ಥ ಗೌತಮಿ ಪುತ್ರ ಶಾತಕರ್ಣಿ. ಯಾವ ಪುತ್ರ ಶಾತಕರ್ಣಿ? ಗೌತಮಿ ಪುತ್ರ ಶಾತಕರ್ಣಿ ಎಂಬ ವ್ಯಕ್ತಿ ಬರ್ತಾರೆ ನೋಡಿ. ಗೌತಮಿ ಪುತ್ರ ಶಾತಕರ್ಣಿ ಎಂಬ ವ್ಯಕ್ತಿ ಏನಪ್ಪ ಅಂದರೆ ಈತನು ಈ ಮನೆತನದ ಯಾವ ಅರಸ ಅಂತ ಹೇಳಿದ್ರೆ ಪ್ರಸಿದ್ಧ ಅರಸ. ಯಾವ ಅರಸ? ಪ್ರಸಿದ್ಧ ಅರಸ ಗೊತ್ತಿರಬೇಕು. ಗೌತಮಿ ಪುತ್ರ ಶಾತಕರ್ಣಿ ಏನಂದ್ರೆ ಈ ಮನೆತನದ ಯಾವ ಅರಸ ಅಂತ ಹೇಳ್ತಾರೆ ಪ್ರಸಿದ್ಧ ಅರಸ ಆಗಿರ್ತಾನೆ. ಹಾಗಾದರೆ ಈ ಗೌತಮಿ ಪುತ್ರಿಯ ಒಂದು ತಂದೆ ಯಾವ ಅಂತ ಕೇಳ್ತಾರೆ. ಈತನ ತಂದೆ ಅಂತ ಕೇಳಿದ್ರೆ ಶಿವಸ್ವಾತಿ. ಯಾವ ಸ್ವಾತಿ? ಶಿವಸ್ವಾತಿ ಅಂತ ತಂದೆ ಇರ್ತಾರ. ಹಾಗಾಗಿ ಈತನ ತಾಯಿ ಅಂತ ಬಂದಾಗ ಈತನ ತಾಯಿ ಯಾಕಂದ್ರೆ ಗೌತಮಿ ಬಾಲಶ್ರೀ ಅಂತ ಇರ್ತಾಳೆ. ಗೌತಮಿ ಬಾಲಶ್ರೀ ತಾಯಿಯಾರು ಗೌತಮಿ ಬಾಲಶ್ರೀ. ತಂದೆ ಯಾವ ಅಂತ ಕೇಳಿದ್ರೆ ಶಿವಸ್ವಾತಿ. ಈತನ ಎಷ್ಟನೇ ದೊರೆ ಅಂತ ಹೇಳ್ತಾರೆ? ಈತನ ಎಷ್ಟನೇ ದೊರೆ ಅಂದರೆ ಈತನು 23ನೇ ದೊರೆ ಆಗಿದ್ದ. 23ನೇ ದೊರೆ ಆಗಿದ್ದ. ಅದು ಇದರ ಪ್ರಸಿದ್ಧ ಅರಸನು ಕೂಡ ಆಗಿದ್ದ. ಯಾವ ಮನೆತನದು ಅಂತ ಕೇಳಿದ್ರೆ ಯಾವ ಮನೆತನದಲ್ಲಿ ಶಾತವಾಹನ ಮನೆತನದು ಪ್ರಸಿದ್ಧ ಅರಸನು ಕೂಡ ಆಗಿದ್ದ. ತಂದೆ ಯಾವ ಅಂತ ಕೇಳಿದ್ರೆ ಶಿವಸ್ವಾತಿ. ಅದರ ತಾಯಿ ಯಾವ ಅಂತ ಕೇಳಿದ್ರೆ ಗೌತಮಿ ಬಾಲಶ್ರೀ ಎಂಬ ಏನಾಗಿದ್ದು ತಾಯಿಯಾಗಿದ್ದು ಅಂತ ಹೇಳಿ. ಹಾಗೆ ಈತನ ಮೂಲ ಈತನ ಬಗ್ಗೆ ಹೇಳುವ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ಈತನ ಬಗ್ಗೆ ಹೇಳುವ ಶಾಸನ ಯಾವುದು ಅಂತ ಕೇಳಿದ್ರೆ ನಾಸಿಕ್ ಶಾಸನ ಅಂತ ಬರ್ತದೆ. ಯಾವ ಶಾಸನ? ನಾಸಿಕ್ ಶಾಸನ ಅಂತ ಬರ್ತದ. ಈತನ ಬಗ್ಗೆ ಹೇಳುವ ಶಾಸನ ಯಾವುದು ಅಂತ ಹೇಳಿದ್ರೆ ನಾಸಿಕ್ ಶಾಸನ ಅಂತ ಹೇಳ್ತದ. ಹಾಗೆ ನಾಸಿಕ್ ಶಾಸನವನ್ನು ಹಾಗಾದರೆ ನಾಸಿಕ್ ಶಾಸನ ಯಾವ ಬಗ್ಗೆ ಹೇಳ್ತದ ಅಂತ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಹೇಳ್ತದ. ಈ ಶಾಸನವನ್ನು ಬರೆದವ್ರು ಯಾರು ಅಥವಾ ಹೊರಡಿಸಿದವ್ರು ಯಾರು ಅಂತ ಹೇಳಿದ್ರೆ ಯಾವ ಅಂತ ಹೇಳಿದ್ರೆ ಗೌತಮಿ ಬಾಲಶ್ರೀ ಎಂಬವಳು. ಅಂದರೆ ಅವಳು ತಾಯಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವಳು ತಾಯಿ ಏನು ಮಾಡಿದಪ್ಪ ಅಂದರೆ ನಾಸಿಕ್ ಶಾಸನವನ್ನು ಹೊರಡಿಸಿದ್ದು. ಹಾಗೆ ನಾಸಿಕ್ ಶಾಸನದಲ್ಲಿ ಅವಳು ತನ್ನ ಮಗನ ಬಗ್ಗೆ ಏನು ಹೇಳ್ತಾಳೆ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ ಏನಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣ ಶಕ್ತಿ ಮೇರು ಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾಳೆ. ಏನು ಹೇಳ್ತಾಳೆ ಅಂತ ಕೇಳಿದ್ರೆ ನೆಕ್ಸ್ಟ್ ಬರ್ತಿರೋದ್ರಲ್ಲಿ ತನ್ನ ಮಗನ ಬಗ್ಗೆ ಹೇಳ್ತಾಳ. ಏನು ಹೇಳ್ತಾಳೆ ಅಂತ ಕೇಳಿದ್ರೆ ಅವಳ ತಾಯಿಯಾಗಿರ್ತಕ್ಕಂಥ ಗೌತಮಿ ಬಾಲಶ್ರೀ ಏನಪ್ಪ ಅಂದರೆ ಆತನ ಮಗನ ಬಗ್ಗೆ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ಶಕ್ತಿ. ಗೌತಮಿ ಪುತ್ರ ಶಾತಕರ್ಣಿಯ ಶಕ್ತಿ ಮೇರು ಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾನೆ. ಭಾಳ ಇಂಪಾರ್ಟೆಂಟ್ ಇದು. ಗೌತಮಿ ಪುತ್ರ ಶಾತಕರ್ಣಿ ಎಲ್ಲಿದ್ದು ನೋಡಿ. ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಮೇರು ಮಂದ ಪರ್ವತಕ್ಕೆ ಸಮ. ಯಾವ ಮಂದ? ಮೇರು ಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾರೆ ನೋಡಿ. ಗೌತಮಿ ಬಾಲಶ್ರೀ ಏನಪ್ಪ ಅಂದರೆ ತನ್ನ ಮಗನ ಬಗ್ಗೆ ನಾಸಿಕ್ ಶಾಸನದಲ್ಲಿ ಏನು ಹೇಳ್ತಾಳೆ ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿಯ ಶಕ್ತಿ ಏನಪ್ಪ ಅಂದರೆ ಶಕ್ತಿ ಮೇರು ಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾಳೆ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬಲದಲ್ಲಿ ಅಂದರೆ ಶಕ್ತಿಯಲ್ಲಿ ಏನಪ್ಪ ಅಂದರೆ ಈತನ ಶಕ್ತಿಯಲ್ಲಿ ಅರ್ಜುನ ಮತ್ತು ಭೀಮನಿಗೆ ಸಮ ಅಂತ ಹೇಳ್ತಾರೆ. ಅರ್ಜುನ ಮತ್ತು ಭೀಮನಿಗೆ ಸಮಬಲ. ಅರ್ಜುನ ಮತ್ತು ಭೀಮನಿಗೆ ಸಮಬಲ ಅಂತ ಹೇಳ್ತಾರೆ ನೋಡಿ. ಎರಡು ಕೊಟೇಶನ್ ನೋಡ್ತಾರ. ಎರಡು ಕೂಡ ಏನು ಕೇಳ್ತಾರೆ ಅಂತಂದರೆ
ಕೇಸ್ಗಳಲ್ಲಿ ಕೇಳುವಂಥ ಚಾನ್ಸಸ್ಗಳಿರ್ತಾವ, ನೆನಪಿರಬೇಕು. ಓಕೆ, ಹಾಗಾದ್ರೆ ಏನಂತ ಫಸ್ಟ್ ಗೌತಮಿಪುತ್ರ ಶಾತಕರ್ಣಿಯ ಶಕ್ತಿ ಮೇರು ಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಂತಾರೆ, ಶಕ್ತಿ ಅರ್ಜುನನ ಈತನ ಶಕ್ತಿ. ಆ ಶಕ್ತಿ ಗೌತಮಿಪುತ್ರನ ಶಕ್ತಿ ಅರ್ಜುನ ಮತ್ತು ಭೀಮನ ಸಮಬಲ ಅಂತ ಹೇಳ್ತಾರೆ. ಭೀಮನಿಗೆ ಏನಪ್ಪ ಅಂದರೆ ಸಮಬಲ, ಅಷ್ಟೊಂದು ಶಕ್ತಿ ಇದ್ದ ವ್ಯಕ್ತಿ ಯಾರಿದ ಅಂತ ಹೇಳಿದ್ರೆ ಗೌತಮಿಪುತ್ರ ಶಾತಕರ್ಣಿ ಎಂಬ ವ್ಯಕ್ತಿ ಇದ್ರಿ. ಓಕೆ, ಹಾಗಾದ್ರೆ ಈ ಥರ ಕೆಲವೊಂದಿಷ್ಟು ಬಿರುದುಗಳಾದವ್ರಿ. ಏನೇನು ಬಿರುದವ ಅಂತ ಕೇಳ್ತೀವಿ, ಏನು ಬಿರುದವ ಅಂತ ಕೇಳಿದ್ರೆ ಇಲ್ಲಿ ಫಸ್ಟ್ ಬಿರುದು ಅಂತ ಹೇಳಿದಾಗ ಶಕಾರಿ ಅಂತ ಹೇಳ್ತಾರೆ. ಯಾವಾಗ ಶಕಾರಿ ಎಂಬ ಬಿರುದ, ಈ ಶಕಾರಿ ಎಂಬ ಬಿರುದು ಇದನ್ನು ಬಂದಿದ್ದು ಹೆಂಗ ಅಂತ ಕೇಳಿದ್ರೆ ಇಲ್ಲಿ ಏನು ಮಾಡಿದವ ಅಂತ ಹೇಳಿದ್ರೆ ಇಲ್ಲಿ ಶಕಾರ ಅರಸರು ಯಾರು ಅಂತಂದ್ರೆ ನಹಪಾಣ ಅಂತ ವ್ಯಕ್ತಿ. ನಹಪಾಣ ಎಂಬ ವ್ಯಕ್ತಿ ಇದ್ದ. ಈ ನಹಪಾಣ ಮತ್ತು ಈ ನಹಪಾಣಿಗೊಬ್ಬ ಅಳಿಯ ಇದ್ದ. ಯಾರಿಗೆ ನಹಪಾಣ ಅಳಿಯ ಯಾರು ಅಂತಂದ್ರೆ ಬೃಹದತ್ತ ಅಂತ ಇರ್ತಾರೆ. ವೃಷಭದತ್ತ. ಈತನ ಒಬ್ಬ ಅಳಿಯ ಯಾರು ಅಂತ ಹೇಳಿದ್ರೆ ವೃಷಭದತ್ತ ಅಂತ ಇರ್ತಾನ. ಇಲ್ಲಿ ಸ್ವಲ್ಪ ಗೊತ್ತಿರಲಿ, ಗೌತಮಿಪುತ್ರ ಶಾತಕರ್ಣಿಯಲ್ಲ, ಈ ಗೌತಮಿಪುತ್ರ ಶಾತಕರ್ಣಿ ಏನು ಮಾಡ್ತಾವ ಅಂತ ಹೇಳಿದ್ರೆ ಇಲ್ಲಿ ಶಕರಾರಸ ಯಾರು ನಹಪಾಣ ಮತ್ತು ವೃಷಭದತ್ತ ಅಳಿಯ ಯಾರು, ನಹಪಾಣನ ಅಳಿಯ ಯಾರು ಅಂತ ಹೇಳಿದ್ರೆ ವೃಷಭದತ್ತ. ಓಕೆನಾ, ಈ ನಹಪಾಣಿಗೂ ಮತ್ತು ಆತನ ಅಳಿಯರಾಗಿದ್ದರಿಂದ ವೃಷಭದತ್ತನ ಸಂಪೂರ್ಣವಾಗಿ ತೋರಿಸಿ ಯಾವ ಬಿರುತ್ತನ ಅಂತ ಹೇಳಿದ್ರೆ ಶಕಾರ ಎಂಬ ಬಿರುತ್ತನ. ಇದೇ ಸಂದರ್ಭದಲ್ಲಿ ಇನ್ನೊಂದು ಬಿರುತ್ತನ ಯಾವುದು ಅಂತ ಹೇಳಿದ್ರೆ ಶಕಾರ ನಿರ್ಮೂಲಕ ಎಂಬ ಬಿರುದನ್ನು ಕೂಡ ತೋತಾನ. ಯಾವ ನಿರ್ಮೂಲಕ? ಶಕಾರ ನಿರ್ಮೂಲಕ ಎಂಬ ಬಿರುದನ್ನು ಕೂಡ ತೋತಾನ. ಇನ್ನೊಂದು ಏನು ತೋತಾನ ಅಂತ ಹೇಳಿದ್ರೆ ಶಕಾರ ಎಂಬ ಬಿರುದನ್ನು ಕೂಡ ತೋತಾನ. ಈ ಥರ ಇನ್ನೊಂದು ಬಿರುದು ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಬಿರುದು ಯಾವುದು ಇಂಪಾರ್ಟೆಂಟು, ತ್ರೈ ಸಮುದ್ರ ತೋಯ ಪೀತವಾಹನ ಅಂತ. ಕೈ ಸಮುದ್ರ ತೋಯ ಪೀತವಾಹನ ಅಂತ ಬಂದಿರ್ತದ. ಹಾಗಿದ್ರೆ ಕೈ ಸಮುದ್ರ ತೋಯ ಪೀತವಾಹನ ಅಂದ್ಯಾರಪ್ಪ ಅಂದರೆ ಈತನ ಕುದುರೆಗಳು ಮೂಗು ಸಮುದ್ರಗಳಾಗಿ ಏನು ಮಾಡಿದವು, ನೀರನ್ನು ಕುಡಿದಿವು ಅಂತ ಹೇಳ್ತಾರೆ. ನೋಡಿ, ಅಂದರೆ ನೀರು ಕುಡಿದಿವು ಅಂತ ಅರ್ಥ ಏನಪ್ಪ ಅಂದರೆ ಮೂಗು ಸಮುದ್ರಗಳನ್ನಷ್ಟು ಏನು ಮಾಡಿದೆವು ಅಂತ ಹೇಳಿದ್ರೆ ಈತನ ಕುದುರೆನ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದೆವು. ಅದಕ್ಕೆ ಈತನಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಬಂದಿರ್ತದ. ಇಷ್ಟೇ ಕಾನ್ಸೆಪ್ಟ್ ಗೊತ್ತಿರಲಿ. ಈತನ ಕುದುರೆಗಳು ಮೂಗು ಅಂದರೆ ಈ ಕಡೆ ಇರ್ತಲ್ಲ, ಒಂದು ಹಿಂದೂ ಮಹಾಸಾಗರ ಆಗಿರ್ಬೋದು, ಈ ಕಡೆ ಅರಬ್ಬಿ ಆಗಿರ್ಬೋದು, ಈ ಕಡೆ ಬಂಗಾಳ ಕೊಲ್ಲಿ, ಈ ಎಲ್ಲ ಕಡೆ ಏನು ಮಾಡಿದಪ್ಪ ಅಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ. ಅದಕ್ಕಾಗಿ ಅವನು ಹೇಳಿದ್ರೆ ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಕೇಳ್ತಾರೆ. ಇಷ್ಟು ಗೊತ್ತಿರಲಿ ಏನು ಬರ್ತದ. ಹಾಗಾದ್ರೆ ಇದು ನೋಡಿ ನೆಕ್ಸ್ಟ್ ಭಾಗ ಏನಪ್ಪ ನೋಡೋಣ. ಇದು ಸ್ವಲ್ಪ ಗೊತ್ತಿರಲಿ. ಪ್ರಸಿದ್ಧ ಆರ್ತಿ ಯಾವ ಅಂತ ಹೇಳಿದ್ರೆ ಗೌತಮಿಪುತ್ರ ಶಾತಕರ್ಣಿ. ಎಷ್ಟನೇದವನು ಅಂತ ಕೇಳಿದ್ರೆ 23ನೇ ಅರಸ. ತಂದೆ ಯಾರು ಅಂತ ಕೇಳಿದ್ರೆ ಶಿವಸ್ವಾತಿ ಎಂಬ ವ್ಯಕ್ತಿ. ತಾಯಿ ಯಾರು ಅಂತ ಕೇಳಿದ್ರೆ ಗೌತಮಿ ಬಾಲಾಶಿ ಅಂತ. ಇಲ್ಲಿ ಶಾಸನ ಯಾವುದು ಅಂತ ಕೇಳಿದ್ರೆ ನಾಸಿಕ್ ಶಾಸನ. ಅದನ್ನು ಒಡಿಸಿದವರು ಯಾರು ಅಂತ ಕೇಳಿದ್ರೆ ಗೌತಮಿ ಬಾಲಾಶಿ ಅಂತ ಇರ್ತಾರೆ. ಓಕೆನಾ, ಇದು ಎಲ್ಲಿ ಕಂಡು ಬರ್ತದೆ ಶಾಸನ ಅಂತ ಕೇಳಿದ್ರೆ ಇಲ್ಲಿ ನಾಸಿಕ್ ಗುಹಾಲಯದಲ್ಲಿ ಕಂಡು ಬರ್ತದೆ. ಯಾವ ಗುಹಾಲಯದಲ್ಲಿ ಅಂತ ಹೇಳ್ತಾರೆ, ಇದನ್ನು ನಾಸಿಕ್ ಗುಹಾಲಯದಲ್ಲಿ ಕಂಡು ಬರ್ತದೆ. ಯಾವ ಗುಹಾಲಯ? ನಾಸಿಕ್ ಗುಹಾಲಯದಲ್ಲಿ ಕಂಡು ಬರ್ತದ. ನಾಸಿಕ್ ಗುಹಾಲಯವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದ್ರೆ ವೃಷಭದತ್ತ. ಇನ್ನು ವೃಷಭದತ್ತ ಯಾರು? ಇಲ್ಲಿ ನಹಪಾಣನ ಅಳಿಯ. ಇಲ್ಲಿ ಈ ಒಂದು ಶಾಸನದಾಗ ಅವಳು ತನ್ನ ಮಗನ ಬಗ್ಗೆ ಏನು ಹೇಳ್ತಾಳ ಅಂತ ಹೇಳಿದ್ರೆ ಗೌತಮಿಪುತ್ರ ಶಾತಕರ್ಣಿಯ ಶಕ್ತಿ ಮೇರು ಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾಳ. ಇನ್ನೊಂದೇನಪ್ಪ ಅಂದರೆ ಶಕ್ತಿಯಲ್ಲಿ ಗೌತಮಿಪುತ್ರ ಶಾತಕರ್ಣಿಯ ಶಕ್ತಿ ಅರ್ಜುನ ಮತ್ತು ಭೀಮನಿಗೆ ಸಮಬಲ ಅಂತ ಹೇಳ್ತಾರೆ. ಇನ್ನೊಂದೇನಂತ ಹೇಳಿದ್ರೆ ಈತನಿಗೊಂದು ಬಿರುದುಗಳು ಇರ್ತಾವ. ಈ ಬಿರುದಿಗೆ ಇಂಪಾರ್ಟೆಂಟ್ ನೆನಪಿರಲಿ. ಈತನ ಬಿರುದುಗಳು ಅಂತ ಬಂದಾಗ ಇನ್ನೊಂದು ಬರ್ತದೆ ಹೇಳ್ತೀನಿ. ಶಕಾರಿ ಮತ್ತು ಶಕಾರ ನಿರ್ಮೂಲಕ ಬರ್ತದ. ಇನ್ನೊಂದು ತ್ರೈ ಸಮುದ್ರ ತೋಯ ಪೀತವಾಹನ ಅದು. ಇಷ್ಟೊಂದು ನೋಟ್ಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಓಕೆ ನೋಡಿ, ಈತನ ನೆಕ್ಸ್ಟ್ ಬಿರುದು ಯಾವುದು ಅಂತ ಕೇಳಿದ್ರೆ ಶಾತವಾಹನಗ. ಈತನ ನೆಕ್ಸ್ಟ್ ಬಿರುದು ಯಾವುದು ಅಂತ ಕೇಳಿದ್ರೆ ಶಾತವಾಹನ ಪ್ರತಿಷ್ಠಾಪಕ ಅಂತ ಹೇಳ್ತಾರೆ. ಶಾತವಾಹನ ಪ್ರತಿಷ್ಠಾಪಕ ಅಂತ ಹೇಳ್ತಾರೆ. ಯಾಕಂದರೆ ಈತನು ಮತ್ತೆ ಪುನರಚನೆ ಮಾಡಿದ ಅಂತೇಳಿ ಈತನಿಗೆ ಹೇಳ್ತಾರೆ ಪ್ರತಿಷ್ಠಾಪಕ ಅಂತ ಹೇಳ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಏಕಬ್ರಾಹ್ಮಣ ಅಂತ ಹೇಳ್ತಾರೆ. ಇನ್ನೊಂದು ಬಿರುದು ಯಾವುದು? ಏಕಬ್ರಾಹ್ಮಣ ಅಂತ ಹೇಳ್ತಾರೆ. ಯಾಕಂದರೆ ಈತನ ಏನು ಮಾಡಿದ ಅಂತಂದರೆ ಬ್ರಾಹ್ಮಣರನ್ನು ಭೂಮಿಯನ್ನು ದಾನದತ್ತವಾಗಿ ನೀಡಿದ ಮೊಟ್ಟ ಮೊದಲ ಭಾರತದ ಮನೆತನ ಯಾವುದು ಅಂತ ಹೇಳಿದ್ರೆ ಅದು ಶಾತವಾಹನ ಮನೆತನ. ಗೊತ್ತಿಲ್ಲ ಏನಪ್ಪ ಅಂದರೆ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿದ ಮೊದಲ ಮನೆತನ ಅಂತ ಕೇಳ್ತಾರೆ. ಅದು ಯಾವ ಮನೆತನ ಅಂತ ಹೇಳಿದ್ರೆ ಶಾತವಾಹನ ಮನೆತನ. ಬೇರೆ ಬೇರೆ ಮಾಡಿಟ್ಟು ನೆನಪಿದೆ. ರೈಟ್. ಇಲ್ಲ ಮೊದಲು ಈತನಿಗೆ ಏನು ಬಿರುದಿತ್ತು ಅಂತ ಹೇಳಿದ್ರೆ ಏಕ ಬ್ರಾಹ್ಮಣ ಎಂಬ ಬಿರುದು ಕೂಡ ಏನಿತ್ತು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ
ಗೌತಮ ಪುತ್ರ ಶಾತಕರ್ಣಿ ಏನಪ್ಪ ಅಂದರೆ ಈತನ ಬಿರುದಿತ್ತು ಅಂತ ಹೇಳ್ತೀವಿ. ಸೊ ಈತನ ನಂತರ ಬಂದಿರ್ತಕ್ಕಂಥ ವ್ಯಕ್ತಿಗಳು ಯಾವ ಅಂತ ಹೇಳಿದ್ರೆ ಪುಷ್ಯದಾಸರಲ್ಲಿ ಇದನ್ನು ಬಿರುದುಗಳು ನೆನಪಲ್ಲಿ ಭಾಳ ಇಂಪಾರ್ಟೆಂಟ್ ಅನ್ನೋದು ಏನಪ್ಪ ಅಂದರೆ ಈತನ ಬಿರುದುಗಳು ಏನು ಮಾಡಿದ, ಈ ಶಕರನ್ನು ಮಾಡಿದ ಸೋಲಿಸಿದ ಅಂತ ಹೇಳಿದ್ರು. ಇನ್ನು ರುದ್ರಧಾಮನನ್ನು ಕೂಡ ಏನು ಮಾಡಿದ ಸೋಲಿಸಿದ ಅಂತ ಹೇಳ್ತಾರೆ. ಮತ್ತು ಯವನಗಳನ್ನು ಕೂಡ ಏನು ಮಾಡಿದ ಸೋಲಿಸಿದ ಅಂತ ಹೇಳ್ತಾರೆ. ಎಲ್ಲಗಳನ್ನು ಕೂಡ ಸೋಲಿಸಿದ ಮತ್ತು ಯುದ್ಧಗಳನ್ನು ಕೂಡ ಏನಪ್ಪ ಅಂದರೆ ಸಾಕಷ್ಟು ಮಾಡಿದ ಅಂತ ಹೇಳ್ತಾರೆ. ಅದು ಈತನ ನಂತರ ಬರ್ತಾ ಇದ್ದ ವ್ಯಕ್ತಿ ಯಾವುದು ಅಂತಂದರೆ ಇನ್ನೊಂದು ಈತನ ನಂತರ ಬಂದ ವ್ಯಕ್ತಿ ವಶಿಷ್ಠ ಪುತ್ರ ಪುಲಮಾವಿ. ಯಾವ ಮಾವಿ? ವಶಿಷ್ಠ ಪುತ್ರ ಪುಲಮಾವಿ ಎಂಬ ವ್ಯಕ್ತಿ ಗೊತ್ತಾಗಲಿ. ಇದು ಗೊತ್ತಿದೆ ಯಾವ ಮಾವಿ ಅಂತ ಹೇಳಿದ್ರೆ ವಶಿಷ್ಠ ಪುತ್ರ ಪುಲಮಾವಿ ಅಂತ ವ್ಯಕ್ತಿ. ಓಕೆ, ಇಲ್ಲೇನಪ್ಪ ಅಂದರೆ ಈತ ಏನು ಮಾಡ್ದ ಅಂತ ಹೇಳಿದ್ರೆ ಈತನ ಏನು ಮಾಡ್ದ ಅಂತ ಹೇಳಿದ್ರೆ ಆಂಧ್ರರನ್ನು ಸೋಲಿಸಿ ಆಂಧ್ರ ರಾಜ ಎಂಬ ಬಿರುದನ್ನು ಪಡ್ಕೊಂಡಿದ್ದ. ಯಾವ ರಾಜ? ಆಂಧ್ರ ರಾಜ ಎಂಬ ಆಂಧ್ರನ್ನು ಸೋಲಿಸಿ ಆಂಧ್ರ ರಾಜ ಎಂಬ ಬಿರುದನ್ನು ಪಡೆದುಕೊಂಡಿದ್ದ ಅಂತ ಹೇಳ್ತಾರೆ. ಆಂಧ್ರವನ್ನು ಸೋಲಿಸಿ ಆಂಧ್ರ ರಾಜ ಎಂಬ ಬಿರುದನ್ನು ಪಡೆದುಕೊಂಡ ಅಂತ ಹೇಳ್ತಾರೆ. ಇಲ್ಲೇ ಗೊತ್ತಿರಲಿ, ಯಾಕಂದರೆ ಮೂಲ ನಾನು ಹೇಳಿದೆ, ಇವು ಆಂಧ್ರದ ಮೂಲದವರು ಅಂತ ಹೇಳಿದ್ರೆ ಅಂತ ಹೇಳಿದೆ. ಯಾಕಂದರೆ ನಾವು ಎದಕ್ಕೆ ಹೇಳಿದಾಗ ಅಂತ ಹೇಳಿದ್ರೆ ಇಲ್ಲಿ ವಶಿಷ್ಠ ಪುತ್ರ ಪುಲಮಾವಿ ಏನು ಮಾಡಿದ ಅಂತ ಹೇಳಿದ್ರೆ ಆಂಧ್ರಗಳನ್ನು ಸೋಲಿಸಿ ಆಂಧ್ರ ರಾಜ ಎಂಬ ಬಿರುದನ್ನು ಪಡೆದುಕೊಂಡಿದ್ದರು. ಯಾವ ರಾಜ? ಆಂಧ್ರ ರಾಜ ಎಂಬ ಬಿರುದನ್ನು ಪಡೆದುಕೊಂಡ. ನಮ್ಮ ಅಶೋಕನ ಶಿಲಾಶಾಸನಗಳು ಕೂಡ ಏನಪ್ಪ ಅಂದರೆ ಉಲ್ಲೇಖ ಆಗಿದ್ದಾವೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈತನು ನವನಗರವನ್ನು ನಿರ್ಮಾಣ ಮಾಡಿ ನವನಗರ ಎಂಬ ಒಂದು ನಗರ ನಿರ್ಮಾಣ ಮಾಡ್ತಾನೆ. ನವನಗರವನ್ನು ನಿರ್ಮಾಣ ಮಾಡಿ ಯಾವ ಬಿರುದು ಕೊಡ್ತಾನ ಅಂತ ಹೇಳಿದ್ರೆ ನವನಗರ ನಿರ್ಮಾಣ ಮಾಡಿ ನವನಗರ ಸ್ವಾಮಿ ಎಂಬ ಬಿರುದು ಕೊಡ್ತಾನೆ. ನವನಗರ ಸ್ವಾಮಿ. ಯಾವ ಸ್ವಾಮಿ? ನವನಗರ ಸ್ವಾಮಿ ಎಂಬ ಬಿರುದನ್ನು ಕೊಡ್ತಾನ. ಯಾವ ನಗರ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿದ್ರೆ ನವನಗರವನ್ನು ನಿರ್ಮಾಣ ಮಾಡಿ ನವನಗರ ಸ್ವಾಮಿ ಎಂಬ ಬಿರುದನ್ನು ಕೂಡ ಏನು ಮಾಡ್ತಾನೆ ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ಯಾವ ಅಂತ ಹೇಳಿದ್ರೆ ಇಲ್ಲಿ ಇರ್ತಾರೆ ವಶಿಷ್ಠ ಪುತ್ರ ಪುಲಮಾವಿ ಎಂಬ ವ್ಯಕ್ತಿ. ಇಷ್ಟು ಈತನ ಬಗ್ಗೆ ಗೊತ್ತಿದ್ರೆ ಸಾಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ ಅಂತಂದರೆ ಕೊನೆಯ ಪ್ರಸಿದ್ಧ ಅಂತ ಹೇಳ್ತೀವಿ ಯಜ್ಞಶ್ರೀ ಶಾತಕರ್ಣಿ ಎಂಬ ವ್ಯಕ್ತಿ ಬರ್ತಾನೆ. ಯಜ್ಞಶ್ರೀ ಶಾತಕರ್ಣಿ ಎಂಬ ವ್ಯಕ್ತಿ ಬರ್ತಾನೆ. ಯಾವ ಶಾತಕರ್ಣಿ? ಯಜ್ಞಶ್ರೀ ಶಾತಕರ್ಣಿ ಎಂಬ ವ್ಯಕ್ತಿ ಬರ್ತಾನೆ. ಸೊ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ಶಾತವಾಹನರ ಒಂದು ವ್ಯಾಪಾರವನ್ನು ಏನಾಗಿತ್ತು ಅಂತ ಹೇಳಿದ್ರೆ ಉನ್ನತ ಮಟ್ಟಕ್ಕೆ ಏರಿತ್ತು ಅಂತ ಹೇಳ್ತಾರೆ. ಶಾತವಾಹನರ ವ್ಯಾಪಾರ ಏನಾಗಿತ್ತು? ಶಾತವಾಹನರ ಒಂದು ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ, ಯಾವ ಮಟ್ಟಕ್ಕೆ ಅಂತ ಹೇಳ್ತಾರೆ? ಉನ್ನತ ಮಟ್ಟಕ್ಕೆ ಏನಾಗಿತ್ತು? ಏರಿತು ಅಂತ ಹೇಳ್ತಾರೆ. ಯಾಕಂತಂದರೆ ಈತನ ಕಾಲದಲ್ಲಿ ವ್ಯಾಪಾರ ಹೆಚ್ಚಾಗಿತ್ತು. ಯಾಕೆ ಗೊತ್ತಾಗ್ತದ ಅಂತಂದರೆ ಈತನ ಕಾಲದ ನಾಣ್ಯಗಳು ಕೂಡ ಏನಾಗಿವ ಪತ್ತೆಯಾಗಿವೆ ಅಂತ ಹೇಳ್ತಾರೆ. ಈತನ ಕಾಲದ ನಾಣ್ಯಗಳು ಏನಾಗಿವೆ ಅಂತ ಹೇಳಿದ್ರೆ ಪತ್ತೆಯಾಗಿವೆ ಅಂತ ಹೇಳ್ತಾರೆ. ಹಾಗಾದರೆ ಈತನ ನಾಣ್ಯಗಳ ಮೇಲೆ ಏನು ಚಿತ್ರ ಇತ್ತು ಅಂತ ಹೇಳ್ತಾರೆ. ಈತನ ನಾಣ್ಯಗಳ ಮೇಲೆ ಏನು ಚಿತ್ರ ಇತ್ತು ಅಂತ ಹೇಳಿದ್ರೆ ಹಡಗು ಮತ್ತು ಮೀನಿನ ಚಿತ್ರವಿತ್ತು. ನೋಡಿದೆ ಈತನ ನಾಣ್ಯಗಳ ಮೇಲೆ ಯಾವ ಚಿತ್ರ ಇತ್ತು ಅಂತ ಹೇಳಿದ್ರೆ ಹಡಗು ಮತ್ತು ಮೀನಿನ ಚಿತ್ರವಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಸೊ ಇವನು ಯಾರ ಜೊತೆಗೆ ವ್ಯಾಪಾರ ಮಾಡ್ತಿದ್ದ ಅಂತ ಹೇಳಿದ್ರೆ ರೋಮನ್ನರ ಜೊತೆಗೆ ವ್ಯಾಪಾರ ಮಾಡ್ತಿದ್ದ. ಯಾರ ಜೊತೆಗೆ? ರೋಮನ್ನರ ಜೊತೆಗೆ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ವ್ಯಾಪಾರವನ್ನು ಮಾಡ್ತಿದ್ದ. ಹಾಗೆ ಈತನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭೋಜ್ ಬಂದರಿನಿಂದ, ಯಾವ ಬಂದರು? ಭೋಜ್ ಬಂದರಿನಿಂದ ಏನಪ್ಪ ಅಂದರೆ ವ್ಯಾಪಾರವನ್ನು ಸಾಗಣೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಇದೇ ಕಾಲದಲ್ಲಿ ನಿಮ್ಗೆ ಗೊತ್ತಿರಬೇಕು, ನಾವು ಏನೇ ಎನ್ಸೆಂಟ್ ಹಿಸ್ಟ್ರಿ ಅಂದರೆ ಪ್ರಾಚೀನ ಭಾರತವನ್ನು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಹರ್ಷವರ್ಧನನ ಕಾಲದಲ್ಲಿ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ ಬೇರೆ ಬೇರೆ ದೇಶಗಳ ಕಡೆಗೆ ವ್ಯಾಪಾರವನ್ನು ಆರಂಭವಾಗಿತ್ತು. ಮತ್ತು ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡೋಕ್ಕೆ ಆರಂಭ ಮಾಡಿತ್ತು. ಮತ್ತು ಅದೇ ರೀತಿ ಗುಪ್ತರ ಕಾಲದಲ್ಲಿ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಮಾಡೋಕ್ಕೆ ಆರಂಭ ಆಗಿತ್ತು. ಅದೇ ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ ಮುಂದುವರೆತಾ ಬಂತಿದ್ದು ಇದೆಲ್ಲ ವ್ಯಾಪಾರ ಮಾಡೋಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ವು. ಅಂದರೆ ಏನಪ್ಪ ಅಂದರೆ ಹೋಗ್ತಾ ಇರಲಿಲ್ಲ. ಸೊ ಇಲ್ಲಿಂದ ವಸ್ತುಗಳೇನು ಮಾಡ್ತಿದ್ವು ಅಂತ ಕೇಳಿದ್ರೆ ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಅಂದರೆ ಕೇಳ್ತಾರಲ್ಲ ಎಕನಾಮಿಕ್ಸಲ್ಲಿ, ಅಂದರೆ ರಫ್ತು ಆಮದು ಈ ವಸ್ತುಗಳೇನಪ್ಪ ಅಂದರೆ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಗ್ತಿದ್ವು. ಅಂದರೆ ಏನು ಬರ್ತೀವಿ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ವ್ಯಕ್ತಿಗಳೇನಪ್ಪ ಅಂದರೆ ಸಾಂಬಾರ ಪದಾರ್ಥಗಳಾಗಿರ್ಬೋದು, ಮತ್ತು ಹಣ ಆಗಿರ್ಬೋದು, ಆನೆಗಳಾಗಿರ್ಬೋದು, ಕುದುರೆಗಳಾಗಿರ್ಬೋದು, ಒಂಟೆಗಳ
ಎಲ್ಲವನ್ನು ಕೂಡ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ರು. ಬಟ್ ಬೇರೆ ದೇಶದಿಂದ ಏನು ಪಡ್ಕೊತಿದ್ರು ಅಂತಂದರೆ ಗೋಲ್ಡನ್ ಆಗಿರ್ಬೋದು, ಐಷಾರಾಮಿ ಜೀವನದ ವಸ್ತುಗಳಾಗಿರ್ಬೋದು, ಡ್ರಿಂಕ್ ಆಗಿರ್ಬೋದು, ಇವೆಲ್ಲ ಗೋಲ್ಡನ್ಗಳನ್ನು ಹೆಚ್ಚೆಚ್ಚಾಗಿ ನಮ್ಮ ದೇಶದಲ್ಲಿ ಏನು ಮಾಡ್ತಿದ್ರು ಆಮದನ್ನು ಮಾಡ್ಕೊಳ್ತಿದ್ರು. ಯಾವ ಕಾಲದಲ್ಲಿ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಅಂತ ಹೇಳ್ತಾರೆ. ಅದೇ ಆಮದನ್ನು ಮಾಡ್ಕೊಳ್ಳೋದು ಮುಂದೆ ಏನಾಗ್ತದೆ ಅಂತಂದರೆ ನಮ್ಮ ದೇಶವನ್ನು ಬಂಗಾರದ ಹಕ್ಕಿಯಾಗುವಂಥದ ಅದೇ ಕಾಲದಲ್ಲಿ ಭಾರತಕ್ಕೆ ಬಂದಿರ್ತಕ್ಕಂಥ ಮಧ್ಯಕಾಲ ಯುಗ ಅಂತ ಹೇಳ್ತಾರೆ. ಅಂಧಕಾಲದ ಯುಗ, ಮುಸ್ಲಿಮರ ಯುಗ, ಇಸ್ಲಾಮಿಕ್ ಯುಗ ಅಂತ ಹೇಳ್ತಾರೆ. ಆ ಯುಗದಲ್ಲಿ ಏನು ಮಾಡಿದ್ರು ಅಂತಂದರೆ ಅರಬ್ಬರು ನಮ್ಮ ದೇಶದ ಕಡೆಗೆ ಬರಲು ಏನು ಮಾಡಿದ್ರು ಒಲವನ್ನು ಹೆಚ್ಚಾಯಿತು ಅಂತ ಹೇಳ್ತೀನಿ. ಮಧ್ಯ ಭಾರತದಲ್ಲಿ ಕೂಡ ಹೇಳ್ಕೊಡ್ತೀನಿ, ನಂತರ ಮುಂದಿನ ಕೂಡ ಒಂದು ಹೇಳ್ತೀನಿ. ಈಗ ಗೊತ್ತಿರಲಿ ಏನು ಅಂತ ಹೇಳಿದಾಗ ಈತನು ಯಾವ ಬಂದರಿಂದ ವ್ಯಾಪಾರವನ್ನು ಮಾಡ್ತಿದ್ದ ಅಂತಂದರೆ ಗೋಚ್ ಬಂದರಿಂದ ಕೂಡ ಏನು ಮಾಡ್ತಿದ್ದ ಅಂತಂದರೆ ವ್ಯಾಪಾರವನ್ನು ಮಾಡ್ತಿದ್ದ. ಇನ್ನೊಂದು ಸಫಾರ ಬಂದರು ಅಂತ ಕೂಡ ಬರ್ತಾರೆ. ಇನ್ನೊಂದು ಯಾವ ಬಂದರು ಅಂತಂದರೆ ಸಫಾರ ಬಂದರು ಅಂತ ಬರ್ತದ. ಇನ್ನೊಂದು ಯಾವ ಬಂದರು ಸಫಾರ ಬಂದರು ಅಂತ ಕೂಡ ಬರ್ತದ. ಸಫಾರ ಬಂಧುವಾಗಿರ್ಬೋದು ಅಥವಾ ಗೋಚ್ ಬಂಧುವಾಗಿರ್ಬೋದು, ಈ ಬಂಧುಗಳಿಂದ ಯಜ್ಞೇಶ್ವರಿ ಚಾತುರ್ಗಳು ಏನು ಮಾಡ್ತಿದ್ದ ಅಂತಂದರೆ ವ್ಯಾಪಾರವನ್ನು ಮಾಡ್ತಿದ್ದ. ಯಾರ ಜೊತೆಗೆ ಅಂತ ಕೇಳಿದ್ರೆ ರೋಮನ್ನರ ಜೊತೆಗೆ ಮತ್ತು ಯುರೋಪಿಯನ್ನರ ಜೊತೆಗೆ ಅಂತ ಹೇಳ್ತೀವಿ. ಇದೇನಪ್ಪ ಅಂತಂದರೆ ಶಾತವಾಹನರ ಒಂದು ರಾಜಕೀಯ ಅಂತ ಬಂದಾಗ ಅಂದರೆ ಎಲ್ಲ ರಾಷ್ಟ್ರಗಳು ಅಂದರೆ ಸುಮಾರು ರಾಜ್ಯಗಳಾದಾಗ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗೆ ಯಾವ ಇಂಪಾರ್ಟೆಂಟ್ ಇರ್ತಾವಲ್ಲ ಅದರಲ್ಲಿ ಆಯ್ದು ಹೇಳ್ತಾ ಇದ್ದೀನಿ. ಅದಕ್ಕೇನಪ್ಪ ಅಂದರೆ ಇಷ್ಟು ವ್ಯಾಪಾರ ಇಷ್ಟು ಒಂದು ಮಾಹಿತಿಯನ್ನು ನಿಮಗೆ ತಿಳಿಯಲಿ ಇರಬೇಕು ಅಂತ ಹೇಳ್ತೀನಿ. ಇನ್ನೊಂದು ಹೇಳ್ತಾರೆ ಶಾತವಾಹನರ ಪ್ರತಿಷ್ಠಾಪಕ ಅಂತ ಬಿಡಿ. ಇಲ್ಲಿ ವಶಿಷ್ಠ ಪುತ್ರ ಪುಲ್ಮಾವಿ ಎಂಬ ವ್ಯಕ್ತಿ ಬರ್ತಾನ. ಈತನನ್ನು ಈತನು ಯಾರಿಗೆ ತೋರಿಸಿದ ಅಂತಂದರೆ ಆಂಧ್ರವನ್ನು ತೋರಿಸಿ ಯಾವ ಬಿರುದು ಪಡ್ಕೊಂಡಿದ್ದ ಅಂತಂದರೆ ಆಂಧ್ರ ರಾಜ ಎಂಬ ಬಿರುದನ್ನು ಪಡ್ಕೊಂಡಿದ್ದ. ಇನ್ನೊಂದೇನು ಅಂತಂದರೆ ನವನಗರವನ್ನು ನಿರ್ಮಾಣ ಮಾಡಿ ನವನಗರ ಸ್ವಾಮಿ ಎಂಬ ಬಿರುದನ್ನು ಕೂಡ ನಿರ್ಮಾಣ ಮಾಡಿದ್ರು. ನವನಗರ ಸ್ವಾಮಿ ಇವನು ಕೂಡ ಯಾಕೆ ವಶಿಷ್ಠ ಏನು ಗೌತಮ ಪುತ್ರ ಶಾಸಕರು ಕೂಡ ಏನಂದರೆ ಬೆನವಟಕ ನಗರವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇವನು ಕೂಡ ಯಾವ ನಗರ ನಿರ್ಮಾಣ ಮಾಡ್ತಾರೆ ಅಂತಂದರೆ ಬೆನವಟಕ ನಗರವನ್ನು ಕೂಡ ಏನಾಗ್ತಾನೆ ಅವನು ಕೂಡ ನಿರ್ಮಾಣವನ್ನು ಮಾಡಿರ್ತಾನೆ ನಿಂತಿದೆ. ಓಕೆ, ಸೊ ನೆಕ್ಸ್ಟ್ ಯಜ್ಞೇಶ್ವರಿ ಶಾತಕಗಳೇನು ಮಾತ್ರ ಈತನ ಕಾಲಕ್ಕೆ ಏನಾಗಿತ್ತು ಅಂತ ವ್ಯಾಪಾರವನ್ನು ಉನ್ನತ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಇನ್ನು ನಾಣ್ಯಗಳು ಏನಾಗಿತ್ತು ಪತ್ತೆಯಾಗಿದ್ದು ಈತನ ನಾಣ್ಯಗಳ ಮೇಲೆ ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಜ್ಞೇಶ್ವರಿ ಶಾತಕಗಳ ಮೇಲೆ ನಾಣ್ಯಗಳ ಮೇಲೆ ಕಂಡು ಬಂದ ಚಿತ್ರ ಯಾವುದು ಅಂತಂದರೆ ಚಿತ್ರ ಯಾವುದು ಅಂತ ಹೇಳ್ತಾರೆ ಹಡಗು ಮತ್ತು ಮೀನಿನ ಚಿತ್ರ ಗೊತ್ತಿರಲಿ. ಶಾತವಾಹನರ ಯಾವ ಅರಸನ ಕಾಲದಲ್ಲಿ ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ ಇತ್ತು ಅಂತ ಹೇಳಿದ್ರೆ ಯಜ್ಞೇಶ್ವರಿ ಶಾತಕರ್ಣಿಯ ಕಾಲದಲ್ಲಿ ನೆನಪಿದೆ. ರೈಟ್. ಸೊ ಅದಕ್ಕೆ ಈತನಿಗೆ ಮರುಸ್ಥಾಪಕ ಅಂತ ಕೂಡ ಕೇಳ್ತಾರೆ. ಏನು ಕೇಳ್ತಾರೆ ಅಂತ ಕೇಳಿದ್ರೆ ಈತನಿಗೆ ಮರುಸ್ಥಾಪಕ ಅಥವಾ ಪುನರುಜ್ಜೀವಕ ಅಂತ ಕೂಡ ಹೇಳ್ತಾರೆ. ಮರುಸ್ಥಾಪಕ ಅಥವಾ ಪುನರುಜ್ಜೀವಕ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೀವು ಯಾಕೆ ಮಾಡ್ತಿದ್ದ ರೋಮನ ಜೊತೆ ಮಾಡ್ತಿದ್ದ. ಇಷ್ಟೇನಪ್ಪ ಅಂದರೆ ಶಾತವಾಹನರ ರಾಜಕೀಯವನ್ನು ಏನು ಮಾಡಿದ್ದೀವಿ ಅಂತ ಕೇಳಿದ್ರೆ ಅವ್ರು ಒಂದು ಮಾಹಿತಿಯನ್ನು ಏನು ಮಾಡಿದ್ದೀನಿ ಹೇಳಿ ಮತ್ತು ನಾಳೆ ಹೇಳ್ತೀನಿ ಹಿಂಗೆ ಮುಂದೆ ಏನಪ್ಪ ಅಂದರೆ ಆಡಳಿತ ಕೂಡ ಆಗ್ತಿರ್ತೀನಿ. ಆದಷ್ಟು ಈ ಮಾಹಿತಿಗಳನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಿರ್ಬೋದು ಅಲ್ಲಿ ಏನಪ್ಪ ಅಂದರೆ ಯೂಸ್ ಮಾಡ್ಕೊಳ್ಳೋಕೆ ಕೊಡುಗೆ ಅಂತ ಹೇಳ್ತೀವಿ. ಕ್ಲಿಯರ್ ಅಂದರೆ ಇವತ್ತಿಂದ ಇಷ್ಟು ಸಾಕು. ಇವತ್ತಿಗೆ ನಮಗೆಲ್ಲ ಕ್ಲಾಸಲ್ಲಿ ಕೇಳೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ.